ಹೊನ್ನಾವರದ ನಾಮಧಾರಿ ಸಭಾಭವನದಲ್ಲಿ ನಾಮಧಾರಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಗಳ ಬಗ್ಗೆ ಉಪನ್ಯಾಸ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ರಾಮಪ್ಪನವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಬಳಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇದು ನಮ್ಮ ಮಕ್ಕಳಿಗೆ ಉತ್ತೇಜನ ನೀಡುವಂತಹ ಉತ್ತಮ ಕಾರ್ಯಕ್ರಮ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಾಕ್ಯವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದೇವೆ. ಇಂತಹ ಕಾರ್ಯಕ್ರಮಗಳಿಂದ ನಾಮಧಾರಿ ಸಮಾಜ ಮತ್ತಷ್ಟು ಸಂಘಟಿತವಾಗುತ್ತದೆ. ನಮ್ಮ ಸಮಾಜದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆದು ಮತ್ತಷ್ಟು ಸಾಧನೆ ಮಾಡುವಂತಾಗಲಿ ಎಂದು ಹೇಳಿದರು. ಒಂದು 10 ವರ್ಷ ಈ ಕಡೆ, ಅದು 150 ವರ್ಷ ಹಿಂದೆ ಇದೊಂದು ಘೋಷಣೆ ಆದ್ದನ್ನು ನಾವು 10 ವರ್ಷ ಈ ಕಡೆ ಬಂದಾಗ ಜಾಗೃತರಾಗಿದ್ದೇವೆ. ಅಂದರೆ ಗುರು ಬೇಕು, ಈ ಸಮಾಜ ಗುರು ಇದ್ದರೆ ಏನಾದರೂ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಈಗ ನಮಗೆ ಅರಿವಾಗ್ತಾ ಇದೆ. ಇವತ್ತು ನಮ್ಮ ಮಕ್ಕಳು ಯಾರಿಗೇನು ಕಡಿಮೆ ಏನಿಲ್ಲ, ನಾವು ಈಗಾಗಲೇ ಮೇಲಕ್ಕೆ ಹೋಗ್ಬಿಟ್ಟಿದ್ದೇವೆ. ಕೆಲವೇ ದಿನದಲ್ಲಿ ನಾವು ಮೇಲ್ಮಟ್ಟಕ್ಕೆ ಬಂದು, ನಾವು 15-20 ವರ್ಷದಿಂದ ಏನೂ ಜೀರೋ ಇದ್ದರೂ ಇವತ್ತು ಹೈ ಲೆವೆಲ್ಲಿಗೆ ಹೋಗಿದ್ದೀವಿ. ಅಂದರೆ ಆ ನಾರಾಯಣ ಗುರುಗಳ ವಾಕ್ಯ ನಾವು ಪಾಲನೆ ಮಾಡ್ತಾಯಿದ್ದೀವಿ. ನಾವು ಅಷ್ಟು ಸ್ಪೀಡ್ ಇದ್ದೀವಿ. ಒಂದು ಸಂಘಟನೆ ಅತಿ ಮುಖ್ಯ ಮತ್ತು ಶಿಕ್ಷಣ ಅತಿ ಮುಖ್ಯ. ಈ ಜನಾಂಗದವ್ರಿಗೆ ಎರಡೂ ಇರಲಿಲ್ಲ. ನನಗೆ ಗೊತ್ತಿದ್ದಂಗೆ ನಮಗೆ ದುಡಿಯೋದು ಒಂದು ಬಿಟ್ಟರೆ ಇನ್ನೇನು ದುಡಿದ್ರೂ ನಮಗೊಂದು ವರ್ಷ ಪೂರ್ತಿ ಉಣ್ಣೋಕ್ಕೆ ಅನ್ನ ಸಿಗ್ತಿರಲಿಲ್ಲ. ಅಷ್ಟು ಬಡತನ ಇತ್ತು ಈ ಸಮಾಜಕ್ಕೆ, ಈ ಇದಕ್ಕೆ. ನನಗೆ ಗೊತ್ತಿದ್ದಂಗೆ ನಾವೆಲ್ಲ ಓದ್ಬೇಕಾದ್ರೆ ನಮಗೆ ಓದಿಸೋಂಥ ಶಕ್ತಿನೇ ನಮ್ಮ ಫ್ಯಾಮಿಲಿಗೆ ಇರಲಿಲ್ಲ. ಅಂಥವು ಎಲ್ಲ ಫ್ಯಾಮಿಲಿಗಳು ಆ ಮಟ್ಟದಲ್ಲಿ ಇದ್ದವು. ಇವತ್ತು ಆ ಕೊರತೆ ದೇವರು ಕೊಟ್ಟಿದ್ದಾನೆ ನಮಗೆ, ಆ ಗುರು ನಮಗೆ ಕೊಟ್ಟಿದ್ದಾನೆ. ಆ ಕೊರತೆ ಅಂತೂ ಇಲ್ಲ. ಇದೇ ವೇಳೆ ಮುಖ್ಯ ಅತಿಥಿಗಳು ಹಾಗೂ ಉಪನ್ಯಾಸಕರಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ದಿನೇಶ್ ಅಮಿನಮಟ್ಟು ಮಾತನಾಡಿ, ನಾರಾಯಣ ಗುರುಗಳು ಬಯಸಿದ ಶಿಕ್ಷಣವೆಂದರೆ ಬೌದ್ಧಿಕ ದಾಸ್ಯದಿಂದ ಮುಕ್ತರಾಗುವುದು. ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಉತ್ಸಾಹವಿದೆಯೋ ಆ ಕ್ಷೇತ್ರದಲ್ಲಿ ಅವರನ್ನು ಬೆಳೆಸಿ. ಹೀಗಾಗಿ ನಾರಾಯಣ ಗುರುಗಳು ಬಯಸಿದ ರೀತಿಯಲ್ಲಿ ಸಮಾಜವನ್ನು ಮುಂದುವರೆಸಿಕೊಂಡು ಸಂಘಟಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದ್ರು. ನಾನು ಬಹಳ ಸಾರಿ ತಮಾಷೆಯಾಗಿ ಹೇಳ್ತೇನೆ, ಬರೀ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಹೇಳಿದ್ದಲ್ಲ ಅವರು. ನೀವು ವಿದ್ಯೆಯನ್ನು ಪಡೆದು ಡಾಕ್ಟರ್ ಇಂಜಿನಿಯರ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೋಗಿ ಎಂಜಲೆಲೆ ಮೇಲೆ ಉರುಳಾಡಿದರೆ ನೀವು ಕಲಿತ ವಿದ್ಯೆಗೂ ಅದಕ್ಕೂ ಸಂಬಂಧವೇ ಇಲ್ಲದಾಗುತ್ತೆ. ವಿದ್ಯೆಯಿಂದ ಸ್ವತಂತ್ರರಾಗಿ ನೀವು ಬಲ್ಮೆಯ ಭಟ್ರ ಹತ್ರ ಹೋಗಿದ್ರೆ, ಜ್ಯೋತಿಷಿಗಳ ಹತ್ರ ಹೋದರೆ, ಮೂಢನಂಬಿಕೆಗಳಿಗೆ ಹೋದರೆ, ಅಂಧಶ್ರದ್ಧೆಗಳಿಗೆ ಹೋದರೆ, ನಾರಾಯಣ ಗುರು ಬಯಸಿದ ವಿದ್ಯೆ ಅದಲ್ಲ ಅಂತ. ನಾರಾಯಣ ಗುರು ಬಯಸಿದ ವಿದ್ಯೆ ನಿಮ್ಮನ್ನು ಬೌದ್ಧಿಕ ದಾಸ್ಯದಿಂದ ಅದು ಬಿಡುಗಡೆಗೊಳಿಸಬೇಕು ಅಂತ. ಅಷ್ಟು ಮಾತ್ರ ಅಲ್ಲ, ನನಗೆ ಭಾಳ ಮಂದಿ ಹೆತ್ತವರು ಹೇಳ್ತಾರೆ, ನನ್ನ ಮಗ ಇಲ್ಲದ್ರೆ ಮಗಳು ಚೆನ್ನಾಗಿ ಹಾಡ್ತಾಳೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ಮಗ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಸ್ಪೋರ್ಟ್ಸಲ್ಲಿ ಫಸ್ಟ್ ಇದ್ದಾನೆ. ಇವೆಲ್ಲವೂ ಕೂಡ ನಾನು ಕೇಳಿರೋದು 10ನೇ ಕ್ಲಾಸಿನ ವಿದ್ಯಾರ್ಥಿಗಳ ಹೆತ್ತವರಿಂದ ಮಾತ್ರ. ಯಾರಾದರೂ ನನಗೆ ಬಂದು ನನ್ನ ಮಗ PUCಯಲ್ಲಿ ಓದ್ತಾ ಇದ್ದಾನೆ, ಇಲ್ಲದ್ರೆ ಮಗಳು ಓದ್ತಾ ಇದ್ದಾಳೆ, ಇಲ್ಲದ್ರೆ ಡಿಗ್ರಿಯಲ್ಲಿ ಓದ್ತಾ ಇದ್ದಾಳೆ, ಚೆನ್ನಾಗಿ ಹಾಡ್ತಾಳೆ, ಅವಳೊಂದು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಂತ ನಿರ್ಧಾರ ಮಾಡಿದ್ದೇನೆ, ಅವಳು ಒಳ್ಳೆ ನಟನೆ ಮಾಡ್ತಾಳೆ, ಅವಳು ನಟನಾ ಕ್ಷೇತ್ರದಲ್ಲಿ ಮುಂದುವರಿಸಬೇಕಂತ ಯೋಚನೆ ಮಾಡಿದ್ದೇನೆ, ಇಲ್ಲದ್ರೆ ನಮ್ಮ ಹುಡುಗ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್, ಅವನೊಂದು ಸ್ಪೋರ್ಟ್ಸ್ ಭಾಗದಲ್ಲಿ ಮುಂದುವರಿಸಬೇಕಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿದ ಹೆತ್ತವರು ನನಗೆ ಸಿಕ್ಕಿರೋದು ಭಾಳ ಅಪರೂಪ. ನಮ್ಮ ಮಕ್ಕಳು ವಿದ್ಯೆ ಅಂದರೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಷ್ಟೇ ನಮ್ಮ ತಲೆಯಲ್ಲಿದೆ. 10ನೇ ತರಗತಿವರೆಗೆ ಎಲ್ಲ ಈ ಪಠ್ಯೇತರ ಸಾಂಸ್ಕೃತಿಕ ಚಟುವಟಿಕೆಗಳೇನಿದೆ ಅದು 10ನೇ ತರಗತಿಗೆ ಬಂದದ್ದು. ಅದರ ನಂತರ CETಗೆ ರೆಡಿಯಾಗು, ನೀಟಿಗೆ ರೆಡಿಯಾಗು, ಟ್ಯೂಷನ್ಗೆ ಹೋಗು, ಈ ರೀತಿ ಅವರ ಮೇಲೆ ಅವರಿಗೆ ಆಸಕ್ತಿ ಇಲ್ಲದಿದ್ದರೂ ಕೂಡ ಇಂಥ ಈ ಶಿಕ್ಷಣದ ಒತ್ತಡವನ್ನು ಅವರ ಮೇಲೆ ಹಾಕ್ತಾರೆ.
ಅದರಿಂದ ದಯವಿಟ್ಟು ಹಿಂದಿನ ಕಾಲದಲ್ಲಿ ಒಬ್ಬೊಬ್ಬರಿಗೆ 10 5 ಮಕ್ಕಳಿದ್ದರು, ಈಗ ಇರುವವರು ಒಬ್ಬರು ಇಬ್ಬರು. ನೀವು ಇವತ್ತು ಮಕ್ಕಳು ಎನ್ನುವುದು ನಿಮಗೆ ಓಲ್ಡ್ ಏಜ್ ಪೆನ್ಷನ್ ಅಲ್ಲ. ಇವತ್ತು ನೀವು ಸ್ವಾವಲಂಬಿಗಳಾಗಿದ್ದರೆ ಮಕ್ಕಳು ನಿಮ್ಮನ್ನು ನೋಡಿಕೊಳ್ಳುವಾಗ ಅಗತ್ಯ ಇಲ್ಲ. ಹೀಗಿದ್ದಾಗ ಮಕ್ಕಳ ಆಸಕ್ತಿಯನ್ನು ಗುರುತಿಸಿ ಅವರಿಗೆ ಯಾವ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಅದನ್ನು ಮಾಡಿಕೊಡಿ. ಇದೇ ವೇಳೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ನಾಮಧಾರಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಶೇಷ ಸಾಧಕರನ್ನು ಸಹ ಇದೇ ವೇಳೆ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳನ್ನು ನಾಮಧಾರಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಕ್ರಮ್ ನಾಯ್ಕ್, ಮುಖ್ಯ ಅತಿಥಿಗಳಾದ ಡಾಕ್ಟರ್ HR ನಾಯ್ಕ್, ಸತೀಶ್ ಬಿ ನಾಯ್ಕ್, ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯು ಭಟ್ಟರು ಹಾಗೂ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಹಾಗೂ ನಾಮಧಾರಿ ಹಿತರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.